ಹೈಕೋರ್ಟ್ನಲ್ಲಿ ಸಿದ್ದುಗೆ ರಿಲೀಫ್ ಸಿಗುತ್ತಾ ಅಥವಾ ಕಂಟಕವಾಗುತ್ತಾ? ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲೆ ತೂಗುಗತ್ತಿ ತೂಗ್ತಾ ಇದೆ. ದಾಖಲೆಗಳಿಗೆ ವೈಟ್ನರ್ ಸಿಗ್ನೇಚರ್ ಅಡ್ಡ ಕತ್ತರಿಯಲ್ಲಿ ಸಿಎಂ ಸಿಲುಕಿ ಹಾಕಿಕೊಂಡಿದ್ದಾರೆ. ಆಗಸ್ಟ್ 29ಕ್ಕೆ ವಿಚಾರಣೆ ಮುಂದೂಡಿದ್ದ ಹೈಕೋರ್ಟ್ ಇದೀಗ ಹೈಕೋರ್ಟ್ ಆದೇಶದ ಮೇಲೆ ಇಡೀ ರಾಜ್ಯದ ಕಣ್ಣು ಇರುವಂತದ್ದು. ಸಣ್ಣ ಇಂಟರ್ವಲ್ ಬಳಿಕ ಮತ್ತೆ ಮೂಡ ಕಾಳಗ. ಸಿದ್ದರಾಮಯ್ಯಗೆ ಡಿ-ಡೇ. ಹೈಕೋರ್ಟ್ನಲ್ಲಿ ಸಿದ್ದುಗೆ ಹಾಗಾದ್ರೆ ರಿಲೀಫ್ ಸಿಗತ್ತಾ ಅಥವಾ ಕಂಟಕವಾಗತ್ತಾ? ಕಾದು ನೋಡಬೇಕಾಗಿದೆ. ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲೆ ತೂಗುಗತ್ತಿ ತೂಗುತ್ತಾ ಇರುವಂತದ್ದು. ದಾಖಲೆಗಳಿಗೆ ವೈಟ್ನರ್ ಸಿಗ್ನೇಚರ್ ಅಡ್ಡ ಕತ್ತರಿಯಲ್ಲಿ ಸಿಎಂ ಸಿಲುಕಿ ಹಾಕಿಕೊಂಡಿದ್ದಾರೆ. ಆಗಸ್ಟ್ 29ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿತ್ತು. ಇದೀಗ ಹೈಕೋರ್ಟ್ ಆದೇಶದ ಮೇಲೆ ರಾಜ್ಯದ ಎಲ್ಲರ ಚಿತ್ತವು ಕೂಡ ಹೈಕೋರ್ಟ್ನ ಆದೇಶದ ಅತ್ತ ಅಂತ ಹೇಳಬಹುದು. ಸಣ್ಣ ಇಂಟರ್ನಲ್ ಬಳಿಕ ಮತ್ತೆ ಮೂಡಾ ಕಾಳಗ ನಡೆಯತ್ತಾ? ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಗವರ್ನರ್ ಅವರು ನೀಡಿದ್ರು. ವೈಟ್ನರ್ ಹಚ್ಚಿ ದಾಖಲೆಗಳನ್ನ ಹಾಗಾದ್ರೆ ಮೂಡಾ ಅಧಿಕಾರಿಗಳು ತಿದ್ದಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಟಾರ್ಚ್ ಬೆಳಕಲ್ಲಿ ವೈಟ್ನರ್ ಬಗ್ಗೆ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಸಿಎಂ ಸಿದ್ದರಾಮಯ್ಯ ಅವರು ವಿವರಿಸಿದ್ರು. ಇದು ನಿಮಗೆ ಶೋಭೆ ಅಲ್ಲ ಅಂತ ಕಿಡಿಕಾರಿದ್ರು ಕರ್ನಾಟಕ ಚತುರರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು. ಏನು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕವಾಗತ್ತಾ ಅಥವಾ ಅವ್ರಿಗೇನಾದ್ರೂ ಅವ್ರದ್ದು ತಪ್ಪಿಲ್ಲ ಅನ್ನುವಂಥದ್ದು ಸಾಬೀತಾಗತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಯಾಕಂದ್ರೆ ಸಿದ್ದುಗೆ ರಿಲೀಫ್ ಸಿಗತ್ತಾ ಕಂಟಕವಾಗತ್ತಾ ಅನ್ನೋದರ ಕುರಿತಾಗಿ ರಾಜ್ಯದ ಎಲ್ಲರ ಅಧಿಕಾರಿಗಳ ಹಾಗೆ ಜನರ ಚಿತ್ತ ಇದೀಗ ಹೈಕೋರ್ಟ್ನತ್ತ ಅಂತ ಹೇಳ್ಬಹುದು. ಅಂದ್ರೆ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕೆಲ ಡಾಕ್ಯುಮೆಂಟ್ಗಳಲ್ಲಿ ವೈಟ್ನರು ಸಿಗ್ನೇಚರು ಎಲ್ಲವನ್ನ ಕೂಡ ತಿದ್ದಲಾಗಿತ್ತು. ಇದೊಂದು ಈ ತಿದ್ದುಪಡಿಯಾದಂತಹ ಡಾಕ್ಯುಮೆಂಟ್ ನಿಜಕ್ಕೂ ಅಧಿಕಾರಿಗಳಿಂದ ಆಗಿತ್ತಾ ಅಥವಾ ಖುದ್ದು ಸಿದ್ದರಾಮಯ್ಯ ಅವರೇ ಆಗಿತ್ತಾ ಅಂತ ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಕೃಷ್ಣ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಇದೀಗ ರಾಜ್ಯದ ಎಲ್ಲರ ಚಿತ್ತ ಕೂಡ ಹೈಕೋರ್ಟ್ ನತ್ತ ಇದೆ. ಏನಂತ ಹೇಳಿದ್ರೆ ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಏನಾದ್ರೂ ಕಂಟಕವಾಗುತ್ತಾ ಅನ್ನುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಕೃಷ್ಣ, ಈಗೊಂದು ರಾಜ್ಯದ ಎಲ್ಲರ ಚಿತ್ತ ಹೈಕೋರ್ಟ್ ನತ್ತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೇನು ತೂಗುಗತ್ತಿ ತೂಗಾಡ್ತಾ ಇದೆ. ನಿಜಕ್ಕೂ ಇದು ಕಂಟಕ ಆಗತ್ತಾ ಅಥವಾ ಅವರು ಪರವಾಗಿ ಆಗತ್ತಾ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ನೀಡೋದಾದ್ರೆ. ರಾಜ್ಯ ರಾಜಕೀಯದಲ್ಲಿ ಭಾರಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವಂತಹ ತೀವ್ರ ಕೋಲಾಹಲಕ್ಕೆ ಸಾಕ್ಷಿಯಾಗಿರುವಂತ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಕಳೆದ ಇದೇ ತಿಂಗಳ 19ನೇ ತಾರೀಕು ಕೂಡ ವಿಚಾರಣೆ ಕೂಡ ನಡೆದಿತ್ತು. ವಿಚಾರಣೆಯನ್ನ ಆಲಿಸಿದಂತ ಹೈಕೋರ್ಟ್ 29ನೇ ತಾರೀಕು ಅಂದ್ರೆ ಇವತ್ತು ಮಧ್ಯಾಹ್ನ 2:30 ಹೈಕೋರ್ಟ್ ಕೂಡ ವಿಚಾರಣೆಗೆ ಮುಂದೂಡಿಕೆ ಆಗಿತ್ತು. ಅದರಂತೆ ಇವತ್ತು 2:30 ವಿಚಾರಣೆ ಕೂಡ ನಡೆಯಲಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯವನ್ನೇ ಇವತ್ತು ನಿರ್ಧಾರ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ. ಯಾಕಂದ್ರೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನೇ ಕೂಡ ಸೃಷ್ಟಿ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಹೆಂಡತಿ ಹೆಸರಲ್ಲಿ ಸೈಟ್ಗಳನ್ನ 14 ಸೈಟ್ಗಳನ್ನ ಪಡೆದಿರೋ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರದಲ್ಲಿ ರಾಜೀನಾಮೆ ಕೊಡ್ಬೇಕಂತ ವಿಪಕ್ಷಗಳು ಕೂಡ ಬೆಂಗಳೂರಿಂದ ಮೈಸೂರಿಗೂ ಪಾತ್ರಹಿತವನ್ನ ಮಾಡಿ ಸಿಎಂ ಸಿದ್ದರಾಮಯ್ಯ ಸಂಬಂಧಪಟ್ಟಕ್ಕೆ ರಾಜೀನಾಮೆ ಕೊಡ್ಬೇಕನ್ನೋ ಒತ್ತಾಯ ಆಗ್ರಹ ರಾಜ್ಯದ ವಿವಿಧ ಭಾಗದಲ್ಲಿ ಕೂಡ ಕೇಳಿ ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ರಾಜ್ಯಪಾಲರ ನಡೆ ಪ್ರಶ್ನಿಸಿ ಇವತ್ತು ಹೈಕೋರ್ಟ್ ನಲ್ಲಿ ಕೂಡ ವಿಚಾರಣೆ ಸಂಬಂಧಪಟ್ಟಾಗೆ ವಿಚಾರಣೆ ಕೂಡ ನಡೆಯುತ್ತೆ 2:30ಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ವಾದವನ್ನ ಮಾಡಕ್ಕೆ ಈಗಾಗಲೇ ದೆಹಲಿಯಿಂದ ಕೂಡ ಟೀಮ್ ಕೂಡ ಬಂದಿದೆ. ಕಳೆದ ವಾರ ನಡೆದಂತ ವಾದ ವಿವಾದದಲ್ಲಿ ಕೂಡ ತೀವ್ರ ರೀತಿಯಲ್ಲಿ ಹೈಕೋರ್ಟ್ ವಿಚಾರಣೆ ಕೂಡ ಮುಂದುವರೆದಿತ್ತು. ಆದ್ರೆ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಕೂಡ ಆಗಿದೆ. ಸಿಎಂ ಸಿದ್ದರಾಮಯ್ಯ ಭವಿಷ್ಯ ಇವತ್ತು ಮಧ್ಯಾಹ್ನ 2:30ಕ್ಕೆ ಬಹುಶಃ ನಿರ್ಧಾರ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸಿಎಂ ಸಿದ್ದರಾಮಯ್ಯರಿಗೆ ಹೈಕೋರ್ಟ್ ತೀರ್ಪು ಪರವಾಗಿ ಕೊಡುತ್ತೋ ಅಥವಾ ವಿರೋಧವಾಗಿ ಕೊಡುತ್ತೋ ಅನ್ನೋ ಸಂಬಂಧಪಟ್ಟಂಗೆ ರಾಜ್ಯದ ಜನರು ಕೂಡ ಕಾಯ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಜನ ಕೂಡ ಕಾಯ್ತಾ ಇದ್ದಾರೆ. ಇಡೀ ದೇಶದ ಚಿತ್ತ ಇವತ್ತು ಹೈಕೋರ್ಟ್ ತೀರ್ಪು ಏನ್ ಕೊಡುತ್ತೋ, ವಿಚಾರಣೆ ಏನ್ ನಡೀತೋ ಅಂತ ಕಾಯ್ತಾ ಇದ್ದಾರೆ. ಬಹುಶಃ ಸಿಎಂ ಸಿದ್ದರಾಮಯ್ಯಗೆ ಈ ಒಂದು ವಿಚಾರ ಕಂಟಕ ತರುತ್ತಾ ಅಥವಾ ರಿಲೀಫ್ ಸಿಗುತ್ತಾ ಅನ್ನೋದು ಕೂಡ ಇನ್ನು ಕಾದು ನೋಡಬೇಕಾಗಿರುವಂತದ್ದು. ಧನ್ಯವಾದಗಳು ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.